ಯಾವುದೋ ಒಂದು ಮಾಡ್ರನ್ ಟೆಕ್ನಿಕ್, ಮಾಡ್ರನ್ ವಿಚಾರಕ್ಕೆ ಮುಂದೆ ಗೊತ್ತಿಲ್ಲದೆ ಇರೋದು ಹೋಗ್ಬಿಟ್ಟು ಇನ್ನೂ ದೊಡ್ಡ ತಪ್ಪಿಗೆ ಸಿಗಾಕೊಳ್ಳೋದಕ್ಕಿಂತ ಈ ಥರ ನಾವು ಬ್ಯಾಕ್ ಟು ದ ಬೇಸಿಕ್ಸ್ ಅಂತ ಕರೆದ. ಮುಂಚೆ ನಮ್ಮದು ಗಾಣ ಇತ್ತು, ಎಣ್ಣೆ ಗಾಣ. ಅಲ್ಲಿಂದ ತೆಗೆದು ನಮ್ಮ ಒಂದು ಅಡುಗೆ ಮನೆಗೆ ಬರ್ತಾಯಿತ್ತು. ಅದನ್ನು ನಾವು ತಿರ್ಗಾ ಅಲ್ಲಿಗೆ ಹೋಗ್ಬಿಟ್ಟು ನಾವು ಪ್ರಯತ್ನ ಮಾಡಬೇಕು. ಅಲ್ಲಿ ನಮಗೆ ಏನು ಅಂತಂದರೆ ಮುಂಚಿನಿಂದ ಬಂದಿದ್ದರಿಂದ ಯಾರ ಹತ್ರ ನಮಗೆ ನಂಬಿಕೆ ಇದೆಯೋ ಸುಮಾರು ಕೋಲ್ಡ್ ಪ್ರೆಸ್ ಆಯಿಲ್ ನಮ್ಮ ಎದುರುಗಡೆನೇ ತೆಗಿತಾರೆ. ಅದಕ್ಕೊಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ಯಾಕಂದರೆ ಪದಾರ್ಥಗಳ ಬೆಲೆ ಹೆಂಗೆ ಮೇಲಕ್ಕೆ ಹೋಗಿದೆ ಅಂತ ನಿಮಗೂ ಗೊತ್ತಿದೆ. ಅದರಿಂದ ಇದು ಮೋಸ್ಟ್ ರಿಲೇಟೆಡ್. ನಾಳೆ ನಾವು ರೋಗ ರುಜಿನಗಳು ಡಿಸೀಸಸ್ನ ಆಹ್ವಾನ ಮಾಡಬಾರ್ದು ಅನ್ನೋದಾಯಿತು ಅಂದರೆ ಇದು ಎಣ್ಣೆ ಪದಾರ್ಥ ಇದಕ್ಕೆ. ಮತ್ತು ಹಾಲಿನ ವಿಚಾರಕ್ಕೆ ಬಂದಾಗ ಇವತ್ತು ಹಾರ್ಮೋನ್ಸ್ ರಿಲೇಟೆಡ್ ಇಂಜೆಕ್ಟೆಡ್ ಅಂತ ನಾನು ಮುಂಚೆ ಹೇಳಿದ್ದೆ. ಎಲ್ಲದೂ ಕಾಫಿ ಟೀ ಬಿಡೋಂಗಿಲ್ಲ, ಬಿಟ್ಟು ಬದುಕೋದು ನಮಗಾಗಲ್ಲ. ಏನೋ ಒಂದು ಗ್ರೀನ್ ಟೀ, ಇನ್ನೊಂದು ಬ್ಲ್ಯಾಕ್ ಕಾಫಿ, ಅವೆಲ್ಲ ನಮಗೆ ಅಭ್ಯಾಸ ಇಲ್ಲ. ಇವತ್ತು ಬೇಕೇ ಬೇಕು ಅನ್ನೋದಾದರೆ ಒಂದು A2 ಮಿಲ್ಕ್ ಅಂತ ಹೇಳ್ಬಿಟ್ಟು ಈಗ ಬಜಾರ್ಗೆ ಬರ್ತಾಯಿದೆ. ಅವರು ಪ್ರೊಡ್ಯೂಸ್ ಮಾಡೋದು ಕಡಿಮೆ, ಆದರೆ ಬೆಲೆ ಜಾಸ್ತಿ. ಸ್ವಲ್ಪ ಬೆಲೆ ಕೊಟ್ಟರೆ ನಮ್ಗೆ ಶುದ್ಧವಾಗಿರೋ ಪದಾರ್ಥ ಅಂತ ಬರ್ತಾಯಿದೆ. ಅದನ್ನು ಟ್ರೈ ಮಾಡಬೇಕು. ಫಸ್ಟು ಅಂದ್ಬಿಟ್ಟು ನಮ್ಮದು ಆಯಿಲ್ ಒಂದು ಚೇಂಜ್ ಮಾಡಿಕೊಂಡ್ರೆ ಅದು ಮೇಜರ್. ದಿನನಿತ್ಯ ಬೆಳಗ್ಗೆ ಇಂದನೂ ಶುರುವಾಗೋಗುತ್ತೆ, ಗರಣೆ ಹಾಕ್ಲಿಕ್ಕಿಂತನೂ ಶುರುವಾಗುತ್ತೆ. ಇದೊಂದು ಪ್ರಯತ್ನ ಮಾಡಿ. ಕೋಲ್ಡ್ ಪ್ರೆಸ್ ಆಯಿಲ್ ನಿಮ್ಮನೆ ಹತ್ತಿರದಲ್ಲಿ ಅಕ್ಕಪಕ್ಕದಲ್ಲಿರೋದು, ಇಲ್ಲಾಂದರೆ ಒಂದು ಕೋಲ್ಡ್ ಪ್ರೆಸ್ ಆಯಿಲ್ ಯಾವುದೋ ಒಂದು ಮಾರ್ಟ್ನಲ್ಲಿರೋದೇನೇ ಆಗಲಿ, ಕೋಲ್ಡ್ ಪ್ರೆಸ್ ಅನ್ನೋತಕ್ಕಂಥದ್ದನ್ನು ನಿಮಗೆ ಒಂದು ಹಿಂದುಗಡೆ ತಿರುಗಿಸಿ ಯಾವ ಕಂಪ್ನಿ ಇದು, ಎಲ್ಲಿ ಮಾಡಿದ್ದಾರೆ, ಯಾವ ಊರಿನವ್ರು ಇವರು, ಅಲ್ಲಿ ಪ್ರದೇಶದಲ್ಲಿ ಶೇಂಗಾ ಬೀಜ ಆಗಲಿ ಅಥವಾ ಒಂದು ಸನ್ಫ್ಲವರ್ ಸೀಡ್ಸ್ ಆಗಲಿ ಬೆಳೀತಾರೆ, ಇದನ್ನು ಎಷ್ಟು ಶುದ್ಧವಾಗಿ ಮಾಡಿದ್ದಾರೆ, ಎಷ್ಟು ವರ್ಷಗಳಿಂದ ಈ ಕಂಪ್ನಿ ಇರ್ಬೋದು ಅದನ್ನು ತಿಳ್ಕೊಂಡು ತೊಗೊಂಬಂದು ಒಂದು ಸ್ವಲ್ಪ ತಿಳ್ಕೊಳ್ಬೇಕಾಗಿರೋ ವಿಚಾರ ನಮಗೆ ಇವತ್ತು ಬಂದ್ಬಿಟ್ಟಿದೆ. ಅದರ ಕಂಟೆಂಟ್ ತಿಳ್ಕೊಬೇಕು, ಯಾರು ಮಾಡಿದ್ದಾರೆ, ಏನು ಅಂತ, ಇವ್ರದ್ದೇನು ಅಂತ ಹೇಳಿ. ಇಲ್ಲಾಂದರೆ ಏನೋ ಒಂದು ಹಾಕಿ ಅಂಟಿಸ್ಕೊಡ್ತಾರೆ, ನಾವು ಅದನ್ನು ತಗೊಂಡು ಶುದ್ಧವಾಗಿದೆ ಅಂತ ಹೇಳಿಬಿಟ್ಟು ನಾವು ತಗೊಳ್ತಾ ಇದ್ದೀವಿ. ಅದು ಆಗಬಾರ್ದು. ನಾವು ಮುಂದೆ ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನಾವು ಮೇಯ್ನಾಗಿ ಏನೇ ತೊಗೊಳೋದಾಗಲಿ ಅದರ ಕಂಟೆಂಟ್ ಏನೇನು ಹಾಕಿದ್ದಾರೆ, ಏನೇನು ಪದಾರ್ಥ ಇದೆ, ಬೇಡದೇ ಇರೋದು, ಕೆಟ್ಟದ್ದು ಏನಾದ್ರು ನಮಗೆ ಗೊತ್ತಿರೋಂಗೆ ಹೇಳೋದಾಯಿತು. ಗೊತ್ತಿಲ್ಲದಿರೋ ಪದಗಳು ಇಂಗ್ಲೀಷ್ ವರ್ಡ್ಸ್ ಏನಾರು ಇತ್ತು ಅಂತಂದರೆ ಅದನ್ನು ಅಲ್ಲೇ ಅವಾಯ್ಡ್ ಮಾಡೋದು. ಬೇರೆ ಪದಾರ್ಥ ಯಾವ್ದು ಚೆನ್ನಾಗಿದೆಯೋ ಅದನ್ನು ನೋಡಿ ಯೋಚನೆ ಮಾಡಿ ತಗೊಳತಕ್ಕಂಥದ್ದು ಒಳ್ಳೆಯದು. ಇದಿಷ್ಟನ್ನು ನಾನು ಪ್ರಯತ್ನ ಮಾಡಿದೆ ಸ್ಟಡಿ ಮಾಡೋದಕ್ಕೆ ಅಂತೇಳಿ, ಅದನ್ನು ನಿಮ್ಮಲ್ಲೂ ಹಂಚ್ಕೊಳ್ಳೋದಕ್ಕೆ ಅಂತ ನನಗನ್ನಿಸ್ತು. ಸೊ ದಟ್ ನನ್ನ ಒಂದು ಪ್ರಯತ್ನಕ್ಕೆ ಎಲ್ಲರೂ